ಭಾರತ ಫಾರ್ಮಸಿ ಅಧಿಕಾರಿಗಳ ಸಂಘದ ವತಿಯಿಂದ ಫೆಬ್ರವರಿ 22ರಂದು ಬೆಂಗಳೂರಿನ ಗಾಂಧಿನಗರದ ಗಾಂಧಿ ಪ್ರತಿಮೆಯಿಂದ ಸ್ವತಂತ್ರ ಉದ್ಯಾನವನದವರೆಗೂ ಶಾಂತಿಯುತವಾಗಿ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಅಖಿಲ ಭಾರತ ಫಾರ್ಮಸಿ ಅಧಿಕಾರಿಗಳ ಸಂಘದ ರಾಷ್ಟ್ರೀಯ ಅಧ್ಯಕ್ಷರಾದ ಬಿಎಸ್ ದೇಸಾಯಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಖಿಲ ಭಾರತ ಫಾರ್ಮಸಿ ಅಧಿಕಾರಿಗಳ ಸಂಘದ ವತಿಯಿಂದ ನಡೆದಿರುವ ಪರಿಷತ್ನ ಸಭೆಯಂತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ನಮ್ಮ ಉಪಯೋಗವನ್ನ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಪಡೆಯಲು ಸಾರ್ವಜನಿಕ ಮತ್ತು ಸರ್ಕಾರದ ಗಮನ ಸೆಳೆಯಲು ಶಾಂತಿಯುತವಾಗಿ ಫಾರ್ಮಸಿ ಧ್ಯೇಯವಾಕ್ಯದೊಂದಿಗೆ ಫೆಬ್ರವರಿ 22ರಂದು ದೇಶದ ಎಲ್ಲಾ ರಾಜ್ಯಗಳ ರಾಜಧಾನಿಗಳಲ್ಲಿ ಶಾಂತಿಯುತವಾಗಿ ನಡಿಗೆಯನ್ನ ನಡೆಯಲು ತೀರ್ಮಾನಿಸಿರುವಂತೆ ಬೆಂಗಳೂರಿನಲ್ಲಿ ಫೆಬ್ರವರಿ 22ರಂದು ಬೆಂಗಳೂರಿನಲ್ಲಿ ಬೆಳಗ್ಗೆ 11:30 ಫಾರ್ಮಸಿ ಅಧಿಕಾರಿಗಳು ಮತ್ತು ವೃತ್ತಿಗೆ ಸಂಬಂಧಪಟ್ಟಂತಹ ಎಲ್ಲ ಅಧಿಕಾರಿಗಳೊಂದಿಗೆ ಗಾಂಧಿನಗರದ ಗಾಂಧಿ ಪ್ರತಿಮೆಯಿಂದ ಸ್ವಾತಂತ್ರ್ಯ ಉದ್ಯಾನವನದವರೆಗೆ ಶಾಂತಿಯುತವಾಗಿ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಸಾರ್ವಜನಿಕರ ಗಮನ ಸೆಳೆಯುತ್ತೇವೆ. ಈಗಾಗಲೇ ಸರ್ಕಾರ ವಿರೋಧ ಮಾಡಿದೆ ಸರ್. ಏನಂತಂದ್ರೆ ಈಗ ನಾವು ಈ ತರ ನಮ್ಮ ಶೈಕ್ಷಣಿಕ ವಿದ್ಯಾಭ್ಯಾಸ ಈ ತರ ಆಗಿದೆ. ಔಷಧಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನಮ್ಮ ಹತ್ತಿರ ಇದೆ. ನೀವು ಒಂದು ವೇಳೆ ಆರೋಗ್ಯ ಹಿತದೃಷ್ಟಿಯಿಂದ ಫಾರ್ಮಸಿಸ್ಟ್ ಸಂಪರ್ಕಿಸಿದರೆ ಈ ರೀತಿ ಅನುಕೂಲ ಆಗ್ತದೆ ಅನ್ನೋದ್ರ ಬಗ್ಗೆ ಭಿತ್ತಿ ಪತ್ರಗಳನ್ನು ಹಿಡ್ಕೊಂಡು ಸಾರ್ವಜನಿಕರಿಗೆ ತೋರಿಸುವ ವೈದ್ಯ ಬಳಿ ಇಲ್ಲ, ವೈದ್ಯ ಅಧಿಕಾರಿಗಳ ವಿರುದ್ಧ ನಾವು ಹೋರಾಟ ಯಾವುದೇ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ. ಜನರ ಗಮನ ಏನಿದೆ ಅಂದರೆ ವೈದ್ಯ ಅಧಿಕಾರಿಗಳಂದ್ರೆ ಎಲ್ಲರೂ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ನೀವೇ ಹೇಳ್ತೀರಿ ಸೆಲ್ಫ್ ಲೈಫ್. ಹೌದು, ನಾವು ಸಾರ್ವಜನಿಕರಿಗೆ ಹೇಳ್ತೇವೆ. ಈಗ ನಾವು ಈಗ ಸೆಲ್ಫ್ ಆಗಿ ಟ್ರೀಟ್ಮೆಂಟ್ ತಗೋಬೇಡ್ರಿ, ಯಾರಾದ್ರೂ ಕನ್ಸಲ್ಟೆಂಟ್ ಹತ್ರ ಹೋಗಿ ಚೆನ್ನಾಗಿ ಹೇಳ್ತಾರೋ ಅದು ಔಷಧ ತಗೋರಿ ಅಂತ ಹೇಳ್ತೀವಿ. ಈಗ ನೀವು ಫಾರ್ಮಸಿಸ್ಟ್ಗಳನ್ನ ಭೇಟಿಯಾಗಿ ನೀವು ಔಷಧ ತಗೋರಿ ಅಂತಂದ್ರೆ ವೈದ್ಯ ಅಧಿಕಾರಿಗಳು ಕೊಟ್ಟಿರುವಂತ ಔಷಧಿಗಳನ್ನ ಸರಿಯಾದ ರೀತಿಯಲ್ಲಿ ನೀವು ತೆಗೆದುಕೊಳ್ಳದೇ ಇದ್ರೆ ಅದು ಸೆಲ್ಫ್ ಲೈಫ್ ಅಂತಂದ್ರೆ ಆ ಔಷಧಿಗೆ ಸೆಲ್ಫ್ ಲೈಫ್ ಇರ್ತದೆ. ಸರ್ಕಾರಕ್ಕೆ ನಾನು ಉದ್ದೇಶ ಏನಂತಂದ್ರೆ, ಇವತ್ತು ನೋಡಿ ಆಸ್ಪತ್ರೆಗಳು ದೊಡ್ಡ ದೊಡ್ಡ ಆಸ್ಪತ್ರೆ ಕಟ್ತಾರೆ, ಔಷಧಿಗಳು ಇಡಕ್ಕೆ ಎಲ್ಲಿ ಸಂಗ್ರಹ ಇಲ್ಲ. ಎಲ್ಲಿ ಇವತ್ತು ನೋಡಿ ನಮ್ಮ ಗುಲ್ಬರ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನಲ್ಲಿ ಸರಿಯಾದ ಒಂದು ಮೆಡಿಕಲ್ ಸ್ಟೋರ್ ಇದೆ. ಮಾಡಿದ್ರಿ ಸರ್, ಆಮೇಲೆ ನೋಟಿಸ್ ಕೊಟ್ಟು ಸರ್ ಅದಕ್ಕೆ ಇಂಪ್ಲಿಮೆಂಟ್ ಆಗ್ತದೆ. ಅದೇ ಈಗ ಏನ್ ಮಾಡ್ಬೋದು, ಅದಕ್ಕೆ ನಾವು ಏನ್ ಮಾಡಿದ್ವಿ, ಯಾರ ವಿರುದ್ಧ ಹೋರಾಟ ಇಲ್ಲ ಸರ್. ನಮಗೆ ಸಾರ್ವಜನಿಕರಿಗೆ ನಮ್ಮ ಗಮನ ಸೆಳೆಯೋದು ಅಷ್ಟೇ. ನಾವು ಸಾಕಷ್ಟು ಏನಾದ್ರು ಬಡವರ ಸಿಕ್ಕು ದೌಡೆಯ ಮೂಲಕ ಆ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ಈಗ ನಮ್ಗೆ ಏನು ಅಧಿಕಾರ ಇದೆ? ಸಾರ್ವಜನಿಕರಿಗೆ ಗಮನ ಸೆಳೆಯೋದು, ತಮ್ಮ ಮಾಧ್ಯಮದ ಮುಖಾಂತರ ನಾವು ಗಮನ ಸೆಳೆಯೋದು ಮತ್ತೆ ಉದ್ದೇಶ ನಾವೇನಿಲ್ಲ. ಸಾರ್ವಜನಿಕರಿಗೆ ನಮ್ಮ ಈ ತರ ಇದೆ, ನಾವು ವಿದ್ಯಾರ್ಥಿ ಬಂದಿದ್ದೇವೆ, ನಮ್ಮನ್ನು ಸಂಪೂರ್ಣವಾಗಿ ನೀವು ಉಪಯೋಗಿಸ್ಬೋದು. ಸರ್ಕಾರದ ಮೇಲೆ ನೀವು ಒತ್ತಾಯ ಮಾಡಿ ಉಪಯೋಗಂತಂದ್ರೆ ನಮ್ಮನ್ನ ಈ ಫಾರ್ಮಸಿನ ಈಗ ಅಪ್ಗ್ರೇಡೇಷನ್ ಸ್ಟೋರ್ ಮಾಡಬೇಕು, ಫಾರ್ಮಸಿಸ್ಟ್ ಹುದ್ದೆಗಳನ್ನ ಭರ್ತಿ ಮಾಡಬೇಕು. ಆಮೇಲೆ ಫಾರ್ಮಕೋ ಕೈನೆಟಿಕ್ಸ್, ಫಾರ್ಮಕೋ ವಿಜಿಲೆನ್ಸು, ಔಷಧಿಗಳ ಬಗ್ಗೆ ಯಾರು ಅದರ ಬಗ್ಗೆ ಇನ್ಸ್ಪೆಕ್ಟರ್ಸ್ ಬರ್ತಾ ಇಲ್ಲ. ಎಲ್ಲೇ ಸಾಕಷ್ಟು ನಾಯಿಕೊಂಡಿಗಳಂತೆ ಮೆಡಿಕಲ್ ಸ್ಟೋರ್ಸ್ ಆಗ್ತಾ ಇದ್ದಾವೆ. ಆ ವಿದ್ಯಾರ್ಥಿ ಸ್ಕೂಲ್ ಕಾಲೇಜಸ್ಗಳು ಎಲ್ಲಿ ಪ್ರಾಪರ್ ಕಾಲೇಜಸ್ ಇರಲ್ಲ, ಎಲ್ಲೋ ಫಾರ್ಮಸಿ ಡಿಪ್ಲೊಮಾ ಪಾಸ್ ಆಗ್ತಾ ಇದ್ದಾರೆ. ಅಂಥವಕ್ಕೆಲ್ಲ ಏನಾಗ್ತದೆ, ಇವೆಲ್ಲ ಕಡಿವಾಣ ಹಾಕಬೇಕು. ಯಾರು ಆಗ್ತಾ ಇದೆ ಅದಕ್ಕೆ ಸರ್ಕಾರ ಮತ್ತು ಮತ್ತೊಂದು ಅವರಿಗೆ ಬೆಂಬಲವಾಗಿರುವಂಥ ಸಂದರ್ಭದಲ್ಲಿ ನಾವೇನು ಮಾಡೋಕ್ಕಾಗಲ್ಲ. ಇದಕ್ಕೆ ದಯವಿಟ್ಟು ಇಂಥ ಸಂದರ್ಭದಲ್ಲಿ ತಮಗೆ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಸರ್, ದಯವಿಟ್ಟು ಈ ವಿಷಯಕ್ಕೆ ಮಾತ್ರ ನಾವು, ಯಾಕಂದ್ರೆ ಮೊದಲೇ ನಾವು ಗೌರ್ಮೆಂಟ್ ಸರ್ವೆಂಟ್ ಆಗಿ ಇದ್ದೆವು. ಆ ಹೊತ್ತಿನಾಗ ನಾವು ಹೋರಾಟ ಮಾಡ್ತಾರೆ, ಬೇಡಿಕೆಗೆ ಸಂಬಂಧಪಟ್ಟಂತೆ ಮಾಡ್ತಾರೆ ಅಂತ ಸರ್ಕಾರ ನಮಗೆ ಗಮನ ಹರಿಸ್ತಿದ್ದಿಲ್ಲ. ಇದು ಸಾಕಷ್ಟು ಸಾರ್ವಜನಿಕರಿಗೆ ನೋಡ್ತೀವಿ. ಈಗ ಒಂದು ಮನುಷ್ಯ ಹುಟ್ಟಿದ ನಂತರ ದೇವರು ಎಲ್ಲನೂ ಕೊಟ್ಟಿರ್ತಾರೆ ನಮಗೆ. ನೋಡಿ, ಒಂದು ನಾವು ಏನೂ ಬೇಕಾಗಿಲ್ಲ. ಆ್ಯಕ್ಚುಲಿ ನಿಜವಾಗ್ಲೂ ನಮ್ಗೆ ಔಷಧಿಗಳು ತೆಗೆದುಕೊಳ್ಳುವಂಥ ಪ್ರಬುದ್ಧತೆಯೇ ನಮ್ಗೆ ಕೊಟ್ಟಲ್ಲ. ಏನೋ ಅಕಸ್ಮಾತ್ ಬಂದಿರ್ತದೆ ಅಂತ ಹೇಳಿ ನಾವು ಔಷಧಿಗಳನ್ನು ತೆಗೆದುಕೊಳ್ತೇವೆ. ಇವತ್ತು ಬೇರೆ ಪ್ರಾಣಿಗಳ ಪರಿಸ್ಥಿತಿ ಏನು, ಅವಕ್ಕೆಲ್ಲ ಮೆಡಿಕಲ್ ಸ್ಟೋರ್ ಇದ್ದಾವೆ. ಎಲ್ಲೋ ಈಗಿದ್ದಾಗಿ ಪಶು ಆಲಯಗಳು ಆಗ್ಯಾವ. ನಾನು ಹೇಳ್ತಾ ಇದ್ದೀನಿ, ದೇವರು ಕೊಟ್ಟಂಥ ಸೃಷ್ಟಿ ನಮ್ಮ ಮನುಷ್ಯನಿಗೆ ಯಾವುದೇ ರೀತಿಯಿಂದ ನಮಗೆ ನಮ್ಮಲ್ಲಿ ಇಂಟೆಲಿಜೆನ್ಸ್ ಇದ್ದೇ ಇರ್ತದೆ. ಏನೋ ಅಕಸ್ಮಾತ್ ಬರೋದಕ್ಕೆ ಸರಿಯಾದಂಥ ರೀತಿಯಲ್ಲಿ ತಗೊಂಡು ಅದು ಏನಂತಂದರೆ ಕೊಯ್ಯೋ ಇದು ಇದ್ದಂಗೆ, ಏನಂತ ಕರಗಸ ಇದ್ದಂಗೆ. ಔಷಧಿಗಳು ಸರಿಯಾದ ರೀತಿಯಲ್ಲಿ ಉಪಯೋಗ ಆಗದೇ ಇದ್ದರೆ ಅದು ಹೋಗಕ್ಕೆ ಬರೀತದೆ, ಬರೋದು ಬರೀತದೆ. ಆಮೇಲೆ ಫಾರ್ಮೋಕೈನೆಟಿಕ್ಸ್ ಅಂತಂದ್ರೆ ಸರ್, ಸರಿಯಾದಂಥ ರೀತಿಯಲ್ಲಿ ಅದು ಮೆಡಿಸಿನ್ ಒಂದ್ಸಲ ತೊಗೊಂಡ್ರೆ ಅದು ಎಲ್ಲಿ ಹೋಗಿ ಡಿಸರ್ವ್ ಆಗಬೇಕು, ಯಾವ ಥರ ಕೋಟಿಂಗ್ ಇರಬೇಕು, ಅದು ಯಾವ ರೀತಿಯಿಂದ ಉಪಯೋಗ ಆಗಬೇಕು. ಆಮೇಲೆ ಅದು ಏನಂತಂದ್ರೆ ಇನ್ನೊಂದು ಜೀನ್ಸ್ ಮುಖಾಂತರ ಒಂದೊಂದ್ಸಲ ಇದು ಈ ಮನುಷ್ಯನಿಗೆ ಮಾತ್ರ ಔಷಧಿ ಉಪಯೋಗ ಆಗ್ತದೆ, ಅದೇ ಔಷಧಿ ಮತ್ತೊಬ್ಬ ಔಷಧಿಗೆ ಉಪಯೋಗ ಆಗಲ್ಲ. ಇವೆಲ್ಲ ಕಾರಣಗಳಿರ್ತವೆ, ಜೆನೆಟಿಕ್ಸ್ ಇರ್ತವೆ, ಇವೆಲ್ಲ ಸಾಕಷ್ಟು ಕಾರಣಗಳಿರ್ತವೆ. ನಾವು ಏನಾಗ್ತವೆ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ
ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರ್ ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.